ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೌಮ್ಯ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಲಾಜಿಸ್ಟ್, ಆಸ್ಟರ್ RV ಹಾಸ್ಪಿಟಲ್, JP ನಗರ್, ಬೆಂಗಳೂರು. ಇವತ್ತು ನಾವು ಪೆರಿಫರಲ್ ನ್ಯೂರೋಪತಿ ಅಂದರೆ ನರಗಳ ದೌರ್ಬಲ್ಯ ಬಗ್ಗೆ ನಾವು ಮಾಹಿತಿ ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಪೆರಿಫರಲ್ ನ್ಯೂರೋಪತಿ ಅಂದರೆ ಈ ಕೈ ನಮ್ಮ ಅಥವಾ ಕಾಲು ಈ ಥರ ಏನು ಪೆರಿಫರಲ್ ನರ್ವ್ಸ್ ಅಂತ ಹೇಳ್ತೀವಿ, ಅದರ ಸಮಸ್ಯೆ ಬಂದಾಗ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಇದರ ಲಕ್ಷಣಗಳು ಏನು ಅಂದರೆ ಜೋ ಮಿಡಿಬಹುದು, ಅಥವಾ ಉರಿ ಆಗ್ಬೋದು, ಅಥವಾ ಎಳ್ತಾ ಬರೋದು ಅಂತ ಹೇಳ್ತಾರೆ ಕೆಲವರು. ಮತ್ತು ವೀಕ್ನೆಸ್ ಆಗ್ಬೋದು, ನಡಿಲಿಕ್ಕೆ ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಚಪ್ಪಲ್ ಹಾಕೊಳಕ್ಕೆ ಹೋದರೆ ಕಾಲಿಂದ ಜಾರು ಬಿಡೋದು, ಅಥವಾ ಕತ್ಲು ನಡಿಲಿಕ್ಕೆ ಹೋದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅಥವಾ ವೀಕ್ನೆಸ್, ಗ್ರಿಪ್ ಬರ್ತಾ ಇರಲ್ಲ, ಕೈ ಏನಾದರೂ ಇಟ್ಕೊಳಕ್ಕೆ ಹೋದರೆ ಬರ್ತಾ ಇಲ್ಲ, ಬಾಟಲ್ ಕ್ಯಾಪ್ ಓಪನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ಅಥವಾ ಕೆಲವರಿಗೆ ರಾತ್ರಿ ಎದ್ಬಿಟ್ಟು ಕೈ ಎಲ್ಲ ಜೋಮ್ ಇಟ್ಕೊಂಡ್ಬಿಟ್ಟಿರುತ್ತೆ, ಮತ್ತು ಸ್ವಲ್ಪ ಒದರಬೇಕು ಅಂತ ಅನಿಸುತ್ತೆ. ಅಥವಾ ಅವರು ಏನೋ ತರಕಾರಿ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ಮಾಡಾದ್ಮೇಲೆ ಜೋಮ್ ಕಾಣಿಸ್ಕೊಳ್ಳುತ್ತೆ, ಕೆಲಸಗಳು ಮಾಡ್ಕೊಳೋದಲ್ಲಿ ಕಷ್ಟ ಆಗುತ್ತೆ. ಸೊ ಇದೆಲ್ಲ ಕಾರಣ ಇದ್ದಾಗ ಈ ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಆ್ಯಂಡ್ ಒಂದು ಕಾರಣ ಇರೋದಿಲ್ಲ, ಹಲವಾರು ಕಾರಣ ಇರ್ತವೆ. ಸೊ ಈಗ ಈ ಕೆಲವರಿಗೆ ಸ್ಪಾಂಡಿಲೋಸಿಸ್ ಇರ್ಬೋದು, ಕತ್ತಿನಲ್ಲಿ ನರ ಒತ್ತಾ ಇದ್ದಾಗ ಸೊ ಕೈಯಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಸೊ ಆವಾಗ ಅವ್ರಿಗೆ ಅಡುಗೆ ಮಾಡಬೇಕಾದ್ರೆ ಅಥವಾ ಏನಾದರೂ ಕೈಯಿಂದ ಇಟ್ಕೊಳ್ಳೋಕ್ಕೆ, ಈಗ ಮೊಬೈಲ್ ಇಟ್ಕೊಳ್ತಾ ಇರ್ತಾರೆ, ಸೊ ನೋವು ಬರ್ಬೋದು, ಜೋಮ್ ಬರ್ಬೋದು, ಅಥವಾ ವೀಕ್ನೆಸ್ ಅನಿಸ್ಬೋದು, ಇಟ್ಕೊಳಕ್ಕೆ ಆಗ್ತಾಯಿಲ್ಲ, ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ಅನಿಸ್ಬೋದು. ಸೊ ಈಗ ಕತ್ತಲ್ಲದೆ ಈಗ ನರ್ವ್ಸ್, ಕೈಯಲ್ಲಿರೋ ನರ್ವ್ಸ್, ಅಲ್ನಾರ್ ನರ್ವ್ ಅಂತ ಇರುತ್ತೆ, ಮೀಡಿಯನ್ ನರ್ವ್ ಅಂತ ಇರುತ್ತೆ, ಇವು ಕೆಲವು ಸರಿ ಕಂಪ್ರೆಷನ್ ಆಗುತ್ತೆ. ಕಾಮನ್ ಆಗಿ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇಲ್ಲಿ ವ್ರಿಸ್ಟ್ ಹತ್ರ ಬರೋ ನರ್ವ್, ಮೀಡಿಯನ್ ನರ್ವ್ ಕಂಪ್ರೆಸ್ ಆಗುತ್ತೆ. ಸೊ ಇದು ಡಯಾಬಿಟೀಸ್ ಇರೋರಲ್ಲಿ, ಥೈರಾಯ್ಡ್ ಪ್ರಾಬ್ಲಮ್ಸ್ ಇರೋರಲ್ಲಿ, ಕೆಲವು ಸರಿ ಆರ್ಥ್ರೈಟಿಸ್ಸು, ಕೆಲವು ಸರಿ ಪ್ರೆಗ್ನೆನ್ಸಿಲೂ ಕಾಣಿಸ್ಕೊಳ್ಳುತ್ತೆ. ಸೊ ಇದಿದ್ದಾಗ ಸ್ವಲ್ಪ ಕೈ ಜೋಮ್ ಬರುತ್ತೆ, ಕೈಯಿಂದ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಸ್ಪೈನಲ್ಲಿ ಲಂಬೋಸೆಕ್ರಲ್ ಸ್ಪೈನಲ್ಲಿ ಅಂದರೆ ಲಂಬಾರ್ ಸ್ಪಾಂಡ್ಲೋಸಿಸ್, ಬೆನ್ನು ನೋವು ಬಂದಾಗ, ಅದು ಜಾಸ್ತಿ ಆದಾಗ ನರ ಹೊತ್ತ ಚಾನ್ಸಸ್ ಇರ್ತವೆ. ಸೊ ಆವಾಗ ಒಂದು ಕಾಮನ್ ಆಗಿ ಎಲ್ಲರೂ ಶಿಯಾಟಿಕಾ ಅಂತ ಅಂದ್ಕೊಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಬೆನ್ನಿಂದ ನೋವು ಶುರುವಾಗಿ ಕಾಲು ತನಕ ರೇಡಿಯೇಷನ್ ಆಗುತ್ತೆ, ಕಾಲು ತನಕ ನೋವು ಬರುತ್ತೆ. ಸೊ ಇದು ಕೆಲವ್ರಿಗೆ ನಡೀತಾ ಜಾಸ್ತಿ ಆಗುತ್ತೆ, ಕೆಲವರಿಗೆ ತುಂಬ ಹೊತ್ತು ಕೂತ್ಕೊಂಡಾಗ ಬರುತ್ತೆ, ಕಾಲು ಜೋಮ್ ಬರ್ಬೋದು, ಕೆಲವರಿಗೆ ನಿಶಕ್ತಿ ಆಗ್ಬೋದು. ಸೊ ಇದನ್ನು ಲಂಬಾರ್ ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀವಿ. ಇನ್ನು ಕೆಲವರಿಗೆ ಇದು ಬೆರಳುಗಳು, ಕಾಲಿನ ಬೆರಳುಗಳಲ್ಲಿ ಉರಿ ಆಗೋದು, ಜೋಮ್ ಬರೋದು, ವೀಕ್ನೆಸ್ ಬರೋದು, ನಡಿಲಿಕ್ಕೆ ಬ್ಯಾಲೆನ್ಸ್ ತಪ್ಪೋದು, ಈ ಥರ ಎಲ್ಲ ಇಶ್ಯೂಸ್ ಇರ್ತವೆ. ಸೊ ಕಾಮನ್ ಕಾರಣ ಅಂದರೆ ಡಯಾಬಿಟೀಸ್ ಇದರಲ್ಲಿ ಹೆಚ್ಚಾಗಿ ನಾವು ಈ ಡಯಾಬಿಟಿಕ್ ಪೆರಿಫರಲ್ ನ್ಯೂರೋಪತಿ ಅಂತ ಕಂಡು ಬರುತ್ತೆ. ಬಟ್ ಅದಲ್ಲದೆ ಬೇರೆ ಕಾರಣಗಳು ಅಂದರೆ ಈಗ ಕೆಲವರಿಗೆ ಬೇರೆ ಇಶ್ಯೂಸ್, ಈಗ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕಿಡ್ನಿ ಇಶ್ಯೂಸ್ ಇರ್ಬೋದು, ಈ ಥರ ಕಂಡೀಷನ್ಸ್ನಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ವಿಟಮಿನ್ ಡಿಫಿಷಿಯನ್ಸೀಸ್ ಇರ್ತವೆ, ಕೆಲವು ವಿಟಮಿನ್ B12 ಡಿಫಿಷಿಯನ್ಸೀಸ್ ಇದ್ದಾಗ ಕೂಡ ಕಂಡು ಬರ್ಬೋದು. ಇನ್ನು ಹಲವಾರು ಸಡನ್ನಾಗಿ ಕೆಲವರಿಗೆ ಆಗುತ್ತೆ, ಸಡನ್ನಾಗಿ ಜೋಮ್ ಬರೋದು, GB ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ. ಇದರಲ್ಲಿ ಫಾಸ್ಟಾಗಿ ನರ್ವ್ ವೀಕ್ನೆಸ್ ಪ್ರೋಗ್ರೆಸ್ ಆಗ್ಬೋದು. ಇನ್ನು ಬೇರೆ ಹಲವಾರು ಪ್ಯಾರಾಪ್ರೋಟಿನಿಮಿಯಾಸ್, ಹಲವಾರು ಇನ್ನೂ ಕಾರಣಗಳಿವೆ. ಸೊ ಲಕ್ಷಣಗಳು ನಾವು ಏನು ಕಂಡು ಬರುತ್ತೆ ನರ ದೌರ್ಬಲ್ಯಕ್ಕೆ, ಸೊ ಇದಕ್ಕೆ ಒಂದು ಕಾರಣ ಅಂತ ಇರೋದಿಲ್ಲ, ಹಲವಾರು ಕಾರಣ ಇರ್ಬೋದು. ಸೊ ಈ ಥರ ನಿಮಗೆ ಕಂಡು ಬಂದಾಗ ನಿಮ್ಮ ನ್ಯೂರೋಲಾಜಿಸ್ಟ್ ಹತ್ರ ಹೋಗಿ ಏನು ಕಾರಣ ಇದೆ, ಅದಕ್ಕೇನು ಎಕ್ಸಾಮಿನೇಷನ್ ಮಾಡಬೇಕು, ಏನು ಇನ್ವೆಸ್ಟಿಗೇಷನ್ಸ್, ಏನು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು, ಏನು ಕಾರಣ ಅಂತ ನಾವು ಕಂಡುಹಿಡಿದ್ರೆ ಅದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ನ ಕೊಡ್ಬೋದು. ಸೊ ತಡ ಮಾಡದೆ ಈ ತೊಂದರೆಗಳು ನಿಮಗಿದ್ರೆ ದಯವಿಟ್ಟು ಇದಕ್ಕೆ ಕನ್ಸಲ್ಟೇಷನ್ ಪಡ್ಕೊಂಡು ಇದಕ್ಕೆ ಪರಿಹಾರ ಪಡ್ಕೊಳ್ಳಿ. ಧನ್ಯವಾದಗಳು.